ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಾಗಿರೋ ತುಂಬಾ ಈಸಿಯಾಗಿ ಹೇಗೆ ಡೋನೆಟ್ನ ನಾವು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಳ್ಳೋಣ. 1/4 ಕಪ್ಪಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈಸ್ಟು 2 ಟೀ ಸ್ಪೂನಷ್ಟು ಈಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆನೂ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಸಕ್ಕರೆ ಒಂದು 4 ಟೇಬಲ್ ಸ್ಪೂನಷ್ಟು ನಾವು ಹಾಕ್ಕೊಳ್ಳೋಣ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳದಿಂದ ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ನಾವು ಒಂದು ದೊಡ್ಡ ಗ್ಲಾಸ್ನ ತೊಗೊಳ್ಳೋಣ. ಅದರಲ್ಲಿ 2 ಗ್ಲಾಸಷ್ಟು ಮೈದಾನ ತೊಗೊಳ್ಳೋಣ. ನಾವು ಮೆಷರ್ಮೆಂಟ್ನ ಮಿಸ್ ಮಾಡ್ದೇ ನೀವು ಇದು ಮಾಡಬೇಕು, ಆದ್ರೇ ಪರ್ಫೆಕ್ಟಾಗಿ ನಿಮಗೆ ಡೋನೆಟ್ನ ರೆಡಿ ಮಾಡೋಕ್ಕಾಗುತ್ತೆ. ನೋಡಿದ್ರಲ್ಲ, ಮೈದಾ 2 ಹಾಕಾದ್ಮೇಲೆ ಇವಾಗ ನಾವು ಇದಕ್ಕೆ ಈ ಮಿಕ್ಸನ್ನು ತಗೋಬೇಕು. ಇದಿವಾಗ ಈಸ್ಟು ಉಬ್ತಾ ಬಂದಿದೆ. ಸೊ ಈಸ್ಟ್ ರೆಡಿಯಾಗಿದೆ. ಈ ಈಸ್ಟ್ ಬ್ಯಾಟ್ರಿಗೆ 1 ಎಗ್ನ ಹೊಡೆದು ಹಾಕ್ಕೊಳ್ಳೋಣ. 1 ಎಗ್ಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿವಾಗ ಎಕ್ಸ್ಟ್ರಾ ನೀರೇನು ಬೇಕು ಅಂತ ಇಲ್ಲ, ಇದೇ ಸಾಕಾಗುತ್ತೆ. ಸ್ವಲ್ಪ ಏನಾದರೂ ಗಟ್ಟಿ ಬಂದರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ಇದಕ್ಕೆ ನಾನೀಗ 1 ಟೀ ಸ್ಪೂನಷ್ಟು ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಯೂಸ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮತ್ತು ಮೈದಾ ಕಂಬೈನ್ ಆಗೋ ಥರ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಈಸ್ಟ್ ಮಿಕ್ಸು, ಆ ಮಿಕ್ಸನ್ನು ಇದಕ್ಕೆ ಉಯ್ದುಕೊಟ್ಟು ಕಂಪ್ಲೀಟಾಗಿ ಉಯ್ದುಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ತುಂಬಾ ಬೇಕು. ಇಷ್ಟು ಬ್ಯಾಟ್ರಲ್ಲಿ ನಾನು 12 ಡೋನೆಟ್ನ ರೆಡಿ ಮಾಡಿದ್ದೆ. ನಿಮಗೆ ಏನಾದರೂ ಜಾಸ್ತಿ ಡೋನೆಟ್ ಬೇಕು ಅಂತ ಇದ್ದರೆ ಇದ್ರ ಡಬಲ್ ಕ್ವಾಂಟಿಟಿನ ಎಲ್ಲದು ತೊಗೊಳ್ಳಿ. ನಾನು ಇವಾಗ ಸ್ವಲ್ಪ ನೀರು ಕಮ್ಮಿ ಥರ ಅನಿಸ್ತು. ನಾನು ಅದಕ್ಕೆ ಹಾಲನ್ನ ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಇಷ್ಟೇ ಸಾಕಾಯಿತು. ನನಗೆ ಬೇರೆ ಎಕ್ಸ್ಟ್ರಾ ಏನು ಯೂಸ್ ಮಾಡ್ಕೊಂಡಿಲ್ಲ ನಾನು ಹಾಲನ್ನ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಬ್ರಷ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ಮುಚ್ಚಿ ಒಂದು 10 ಮಿನಿಟ್ಸ್, ಹಾಫ್ ಆನ್ ಅವರ್ ನಾವು ಇದನ್ನು ರೆಸ್ಟ್ ಮಾಡಬೇಕು. ಅದಾದಮೇಲೆ ಈ ಥರ ಒಂದು ಉಂಡೆ ತಗೊಂಡು ಈ ದಪ್ಪದಲ್ಲಿ ನಾವು ಲಟ್ಟಿಸ್ಕೊಳ್ಳೋಣ. ಒಂದು ಮುಚ್ಚಳ ತಗೊಂಡು ಆ ಮುಚ್ಚಳದಿಂದ ಒಂದು ಸ್ಟೀಲ್ದ ಮುಚ್ಚಳ ಆಗಿದ್ರೆ ನಿಮಗೆ ಚೂಪಾಗಿ ಈ ಥರ ನಿಮಗೆ ಕರೆಕ್ಟ್ ಶೇಪ್ ಸಿಗುತ್ತೆ. ಸೊ ಸ್ಟೀಲ್ ಮುಚ್ಚಳದಿಂದನೇ ಈ ಥರ ತಗೊಳ್ಳಿ. ಅದಾದಮೇಲೆ ಒಂದು ಸಣ್ಣ ಮುಚ್ಚಳ, ಈ ಏನು ಸ್ಮಾಲ್ ಮುಚ್ಚಳ ಬರ್ತಲ್ಲ, ಈ ಔಷಧಿದು ಆ ಥರ ಎಲ್ಲ ಮುಚ್ಚಳ ಬರೋದಿಲ್ಲ. ಮಧ್ಯ ಆದರೂ ಪರವಾಗಿಲ್ಲ. ಅದನ್ನು ಈ ಥರ ಮಧ್ಯದಲ್ಲಿ ಇಟ್ಟು ಪ್ರೆಸ್ ಮಾಡಿ ಅವಾಗ ಮಧ್ಯದಲ್ಲೂ ಹೋಲ್ ಆಗುತ್ತೆ. ನಮ್ಮ ತೂತು ವಡೆ ಇದೆಯಲ್ಲ, ಆ ವಡೆ ಟೈಪ್ ಬರಬೇಕು ಡೋನೆಟು. ಸೊ ಈ ಥರ ನಾನು ಲಟ್ಟಿಸ್ಕೊಂಡು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಆಯಿಲ್ನ ಲೈಟಾಗಿ ಬಿಸಿ ಮಾಡಬೇಕು. ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು, ಸೊ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಏಕೆಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗೆಲ್ಲ ಕರೆಕ್ಟಾಗಿ ಬೇಯಬೇಕು. ನಾವು ಲೈಟ್ ಗೋಲ್ಡನ್ ಬ್ರೌನ್ ಆಗ್ತಿದೆ ಅಂದಾಗ ಇದನ್ನು ನಾವು ತಗೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಲೈಟ್ ಗೋಲ್ಡನ್ ಕಲರ್ ಆಗ್ತಿದ್ದಂಗೆ ನಾವು ತಗೊಳ್ಳೋಣ. ತುಂಬ ಡಾರ್ಕ್ ಆಗಬಾರ್ದು, ಸ್ವಲ್ಪ ಲೈಟಾಗಿರ್ಬೇಕಾದ್ರೇ ನಾವು ಇದನ್ನು ಎಣ್ಣೆಯಿಂದ ತಗೋಬೇಕು. ಇವಾಗ ಇದು ಉರಿಯೋ ಟೈಮಲ್ಲಿ ನಾನು ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಟ್ರಿಪ್ಪನ್ನು ರೆಡಿ ಮಾಡಿಟ್ಟಿರೋದನ್ನು ಹಾಕ್ಬಿಟ್ಟು ಈ ಥರ ಹುರ್ಕೊಳ್ಳೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ತುಂಬಾ ಟೇಸ್ಟ್ ಆಗಿರೋ ಡೋನೆಟ್ ರೆಡಿಯಾಗಿದೆ ಅಂತೇಳ್ಬಿಟ್ಟು ಅದ್ರ ಮೇಲೆ ವೈಟ್ ಚಾಕ್ಲೇಟ್ನ ಸ್ವಲ್ಪ ಡಿಪ್ ಮಾಡಿ ಈ ಥರ ರೆಡಿ ಮಾಡಿದ್ದೀನಿ. ವೈಟ್ ಚಾಕ್ಲೇಟಲ್ಲಿ ಡಿಪ್ ಆದಮೇಲೆ ನಾವು ಅದ್ರ ಮೇಲೆ ಜಸ್ಟ್ ಕಲರ್ ಮಾಡಿರೋ ಕ್ರೀಮ್ನ ಜಸ್ಟ್ ಅದ್ರ ಮೇಲೆ ಲೇಯರ್ ಮಾಡಿ ಸ್ವಲ್ಪ ಸ್ಪ್ರಿಂಕಲ್ಸನ್ನು ಹಾಕಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.